ಇನ್ನ ಲಾಸ್ಟ್ ವೀಕ್ ಇನ್ನೊಂದು ಡಿಸ್ಕಷನ್ ಆಗಿದ್ದು ತುಂಬಾ ದೊಡ್ಡ ವಿಚಾರ ಯಾವ್ದು ಅಂತಂದ್ರೆ ನಿಮ್ದು ಮತ್ತೆ ರಕ್ಷಿತಾದು ಜಗಳ ನಾಮಿನೇಷನ್ ವಿಚಾರದಲ್ಲಿ. ನೀವು ಮಾತಾಡ್ತಾ ಒಂದ್ ಮಾತು ಹೇಳ್ತೀರಿ, ಹೊರಗಡೆಯಿಂದ ಬಂದವರು ಹಾಗೆ ನಮ್ಮ ಮನೆಯವರು ಹೇಳ್ತಾ ಇದ್ರು ನೀನೇನು ಅಂತ ಗೊತ್ತು ಅಂತ ಅನ್ನೋದೊಂದು ಸ್ಟೇಟ್ಮೆಂಟ್ ಮಾಡ್ತೀರಿ. ಬಟ್ ಮನೆಯವರು ಒಂದಿದ್ದನ್ನ ಬಹುಶಃ ರಕ್ಷಿತಾ ಫ್ಯಾಮಿಲಿ ಅಂತ ತಗೊಂಡ್ರು ಅನ್ಸತ್ತೆ. ನೀವ್ ಆ ವಿಚಾರದ ಬಗ್ಗೆ ಕ್ಲಾರಿಟಿ ಕೊಡ್ಬೋದು ಅಂದ್ರೆ ಯಾವ ಆಂಗಲ್ ಅಲ್ಲಿ ನೀವ್ ಹೇಳಿದ್ದು ಅಂತ ಹೇಳಿ. ನನ್ ಮನೆಯವರು ಅಂತ ಹೇಳಿದ್ರೆ ನಮ್ ಮನೆಯವ್ರಿಗೂ ಗೊತ್ತು, ಬಿಕಾಸ್ ನಮಗ್ ಬಿಗ್ ಬಾಸ್ ಮನೆ ಆಗಿರತ್ತೆ ಆ ಟೈಮಲ್ಲಿ. ಅಂಡ್ ಈ ಫ್ಯಾಮಿಲಿ ಎಪಿಸೋಡ್ ನೋಡಿರ್ತೀರ, ನಮ್ ಫ್ಯಾಮಿಲಿ ಬಂದಾಗ ನನ್ ಬಗ್ಗೆ ಮಾತ್ರ ಮಾತಾಡಿರ್ತಾರೆ. ಸುದೀಪ್ ಸರ್ ಏನ್ ಹೇಳ್ತಾರೆ, ವೀಕೆಂಡ್ ಅಲ್ಲ ನಾನು ತಗೋ, ಚೇಂಜಸ್ ಏನಾರು ಇತ್ತು ಅಂದ್ರೆ ಮಾಡು, ಅಂಡ್ ಇನ್ನೊಂದ್ ಸ್ವಲ್ಪ ಮಾತಾಡು ಅಂತ ಹೇಳಿರ್ತಾರೆ. ಬಿಟ್ರೆ ಅಲ್ಲಿ ಯಾರ ಬಗ್ಗೆನೂ ಏನು ಟಾಪಿಕ್ ಹೋಗಿರಲ್ಲ. ನಮ್ ಮನೆಯವ್ರು ಕೂಡ ನೋಡಿದ್ದಾರೆ. ಇಟ್ಸ್ ಲೈಕ್ ನಾನ್ ರೆಫರ್ ಮಾಡ್ತಿರೋದು ಬಿಗ್ ಬಾಸ್ ಮನೆ, ನಮ್ ಮನೆಯವ್ರು ಕೂಡ ನೋಡಿದ್ದಾರೆ ನೀನ್ ಹೇಗೆಲ್ಲ ಚೇಂಜಸ್ ಆಗಿದ್ಯಾ ಅನ್ಕೊಂಡು ಅಂತ. ನಾನು ಅದನ್ನ ಹೇಳೋದು, ಅವಳನ್ನ ಫ್ಯಾಮಿಲಿ ಅಂತ ಅರ್ಥ ಮಾಡ್ಕೋತಾಳೆ. ನಾನು ಹೇಳ್ತೀನಿ ಅದನ್ನ, ನನ್ ದೇವ್ರಿಗೂ ಆಣೆ ಎಲ್ಲ ಇಡ್ತೀನಿ ಅಲ್ಲ, ನನ್ ಫ್ಯಾಮಿಲಿ ಅನ್ನೋ ವರ್ಡ್ ಯೂಸ್ ಮಾಡಿಲ್ಲ. ಫ್ಯಾಮಿಲಿ ಬಗ್ಗೆ ಫ್ಯಾಮಿಲಿ ಬಂದಾಗ್ಲೂ ಕೂಡ ನಂದು ಅವ್ರದ್ದು ಮತ್ತೆ ನಿನ್ ಬಗ್ಗೆ ಡಿಸ್ಕಷನ್ ಏನೂ ಆಗಿರಲ್ಲ. ನಾನ್ ರೆಫರ್ ಮಾಡಿದ್ದು ಬಿಗ್ ಬಾಸ್ ಮನೆಯವ್ರನ್ನ, ನಮ್ ಮನೆಯವರು ಅಂತ ಅಷ್ಟೇನಂತ ಕ್ಲಾರಿಟಿ ಕೊಡ್ತೀನಿ. ವೀಕೆಂಡ್ ಅಲ್ಲಿ ಕೂಡ ಸುದೀಪ್ ಸರ್ ಅದಕ್ಕೆ ಕ್ಲಾರಿಟಿ ಕೊಡ್ತಾರೆ.